हरिः ओम्। आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टभरतं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मतान् सस्यास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमथानुगाः वैष्णवाः विष्णुहृदयाः तान् नमस्ते गुरुर्मम। हरिः ओಂ। ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. 180 ಗದ್ಯಮಾಲೆಗಳು, ಶಾಸ್ತ್ರ ಪ್ರಮೇಯಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. ಇದು 10 ಜನ ಆದ್ದರಿಂದ ಇದು ಜೀವರ ಪ್ರಕರಣ ಎನಿಸಿದೆ. ಜೀವರು ಮುಖ್ಯವಾಗಿ ತಿಳಿಯಬೇಕಾದದ್ದು ತಾವು ಅನಂತ ಸಂಖ್ಯೆಯಲ್ಲಿ ಇದ್ದಾರೆ. ಜೀವಗಳ ಹರೇರನುಚರಾಹ ನೀಚ ಭಾವಂ ಗತಃ ಎಂಬುದು ಮುಖ್ಯವಾಗಿ ತಿಳಿಯಬೇಕು. ಎಲ್ಲ ಜೀವರು ಅಸ್ವತಂತ್ರರು, ಭಗವಂತನ ಅಧೀನದಲ್ಲಿರತಕ್ಕಂಥವರು ಮತ್ತು ಎಲ್ಲರೂ ನೀಚ ಉಚ್ಚ ಭಾವ ತಾರತಮ್ಯ ಭಾವನೆಯಿಂದ ಕೂಡಿರುತ್ತಾರೆ ಎಂದರ್ಥ. ಒಬ್ಬ ಜೀವನನ್ನು ಕುರಿತು ನಾವು ಈ ವಾಕ್ಯವನ್ನು ಹೇಳಿದಾಗ ಅನಂತ ಸಂಖ್ಯೆಯಲ್ಲಿ ಏಕನಲ್ಲಿ ತಿಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಉತ್ತಮನಾದ ಗುಣವುಳ್ಳವರಲ್ಲಿ ನೀಚ ಗುಣವನ್ನು ಹೇಳಲು ಸಾಧ್ಯವಿಲ್ಲ. ಇದನ್ನು ಇನ್ನೊಬ್ಬ ಜೀವರನ್ನು ಹೊಂದಿಸಿ ನಾವು ಪರಸ್ಪರ ವಿಚಾರ ಮಾಡಿದಾಗ ಮಾತ್ರ ತಿಳಿಯತಕ್ಕಂಥದ್ದು. ಆದ್ದರಿಂದ ಇದನ್ನು ಮತ್ತೆ ಮತ್ತೆ ಮೇಲೆ ಮೇಲೆ ಹೇಳುತ್ತಿರುವ ಉದ್ದೇಶ ಏನೆಂದರೆ, ಅನಂತ ಜೀವರಿದ್ದರೂ ಸಹ ಒಬ್ಬ ಜೀವನಿಗೆ ತಿಳಿಯಬೇಕಾದರೆ ಹೊರಗಿನ ಪ್ರಮಾಣದಿಂದಲೇ ತಿಳಿಯಬೇಕು. ಸಾಕ್ಷಿಯಿಂದ ಬೇರೊಬ್ಬರನ್ನು ತಿಳಿಯಲು ಸಾಧ್ಯವಿಲ್ಲ. ಸಾಕ್ಷಿಯಿಂದ ಆತ್ಮಜ್ಞಾನವನ್ನು ಮಾತ್ರ ಪಡೆಯಬಹುದೇ ಹೊರತು ಸಾಕ್ಷಿಯಿಂದ ಭಗವಂತನನ್ನು ತಿಳಿಯಲು ಸಾಧ್ಯವಿಲ್ಲ. ಹಾಗೆ ಬೇರೆ ಜೀವರನ್ನು ತಿಳಿಯಲು ಸಾಧ್ಯವಿಲ್ಲ. ಜೀವರು ಅನೇಕರಿದ್ದರೂ ಸಹ ನನ್ನ ಮನಸ್ಸಿನಲ್ಲಿ ನಾನು ಚಿಂತಿಸಿದಾಗ ನನ್ನ ಬಿಟ್ಟು ಬೇರೆ ಏನನ್ನು ನಾವು ತಿಳಿಯಕ್ಕೆ ಸಾಧ್ಯವಿಲ್ಲ. ಅದು ಸಾಕ್ಷಿ ಎಂದು ಹೆಸರು. ಇದೇ ಕಾರಣದಿಂದ ಒಂದು ಮತವೇ ಹುಟ್ಟಿಕೊಳ್ಳುತ್ತದೆ. ನನ್ನ ಹೊರತು ಮತ್ತೊಂದು ವಸ್ತು, ಜೀವ ಏನೂ ಇಲ್ಲ ಎಂಬತಕ್ಕಂಥದ್ದು. ಆದ್ದರಿಂದ ನಾವು ಏನು ಕಾಣುತ್ತೇವೆ ಎಲ್ಲವೂ ಸಹ ಸುಳ್ಳಾಗಿರಬೇಕು. ಕಾಣುತ್ತಿದ್ದೇವೆ ಎಲ್ಲ ಅಂದರೆ ಕಾಣುತ್ತಿರುವುದೇ ತಪ್ಪಾಗಿ ಕಾಣುತ್ತಿದ್ದೇವೆ. ಅದನ್ನು ಅವರು ಮಿಥ್ಯ ಎಂದ ಶಬ್ದದಿಂದ ತೋರಿಸಿ ನಾವು ಕಾಣುವುದೆಲ್ಲ ಮಿಥ್ಯ, ಸತ್ಯವಾಗಿರುವುದು ಕೇವಲ ನಾನು ಒಬ್ಬ ಮಾತ್ರ ಎಂಬ ಒಂದು ವಿಶೇಷವಾದ ಪ್ರಮೇಯವನ್ನು ಇಟ್ಟುಕೊಂಡು ಒಂದು ಪಂಗಡದ ಜನರು ಇದನ್ನು ಆರಾಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿಸಿದ್ದಾರೆ. ಇದು ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥದ್ದು. ವಾಸ್ತವವಾಗಿ ಸಾಕ್ಷಿ ಎಂಬತಕ್ಕಂಥದ್ದು ಕೇವಲ ಏಕ ವ್ಯಕ್ತಿಯನ್ನು ತಿಳಿಸಿಕೊಡುತ್ತದೆ. ಅದರ ಅನುಭವ ನನ್ನ ಅನುಭವ ಬರುತ್ತದೆ ಹೊರತು ಬೇರೆಯವರು ಇದ್ದಾರೆ ಎಂಬತಕ್ಕಂಥ ತಿಳುವಳಿಕೆಯೂ ಸಹ ನನಗೆ ಸಮಾನವಾಗಿ ತಿಳಿಯಬೇಕಂತ ಅವಶ್ಯಕತೆ ಏನಿದೆ ಎಂಬ ಹಠ ಅಂದರೆ ಸ್ವಭಾವದಿಂದ ಅದ್ವೈತವಾದ ಎಂಬುದು ಪ್ರಚಲಿತವಾಗಿದೆ. ವಾಸ್ತವವಾಗಿ ನಾವು ಈ ಒಂದು ಚಿಂತನೆಯನ್ನು ಅಲ್ಲಿಗಳಿಬೇಕಾಗಿಲ್ಲ. ಇದು ಆಯಾ ಜೀವರ ಚಿಂತನೆಯಾಗಿರುತ್ತದೆ. ಎಲ್ಲರ ಚಿಂತನೆಯೂ ನಾವು ಬೆಲೆ ಕೊಡಬೇಕಾಗತ್ತೆ, ಮರ್ಯಾದೆ ಮಾಡಬೇಕಾಗುತ್ತದೆ. ಆದರೆ ಆಯಾ ಚಿಂತನೆಗೆ ಯೋಗ್ಯವಾದ ಫಲವನ್ನು ಭಗವಂತ ಕೊಡುತ್ತಾನೆ.
ಎಲ್ಲಿ ನಾವು ವಿಷಮ ಸ್ಥಿತಿಯಲ್ಲಿ ಮಿಶ್ರೀಭೂತದಲ್ಲಿ ನಾವು ಸುಖ ದುಃಖ ಎರಡನ್ನೂ ನಾವು ನೋಡುತ್ತೇವೆಯೋ ಅನುಭವಿಸುತ್ತೇವೆಯೋ ಅದನ್ನು ಭ್ರಮೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಮತ್ತು ಸುಖ ಬೇರೆ ಮತ್ತು ಸಂತೋಷ ಸುಖದಿಂದ ಭಿನ್ನವಾಗಿದೆ ಎಂಬುದೇ ಎರಡು ಪದಾರ್ಥವಾಗುತ್ತದೆ. ಸುಖವಾಗಲಿ ದುಃಖವಾಗಲಿ ನಮಗೆ ನಮ್ಮ ಇಚ್ಛೆಯಂತೆ ಬರುತ್ತಿಲ್ಲ. ಆದ್ದರಿಂದ ಸುಖವನ್ನು ಕೊಡುವ ಒಂದು ಪ್ರವೃತ್ತಿ ಮಾಡತಕ್ಕಂಥ ಒಬ್ಬ ಪ್ರಭು ಇರಬೇಕು, ದುಃಖವನ್ನು ಕೊಡ್ತಕ್ಕಂಥ ಇರಬೇಕು, ಸುಖವನ್ನು ಕೊಡ್ತಕ್ಕಂಥವನು ಇರಬೇಕು ಎಂಬತಕ್ಕಂಥ ಒಬ್ಬ ನಾಯಕನನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ದ್ವೈತವಾದ ಎಂಬತಕ್ಕಂಥದ್ದು ಹುಟ್ಟುಕೊಳ್ಳುತ್ತದೆ. ನಾನು ಎಲ್ಲವನ್ನು ಮಾಡಿಕೊಳ್ಳಲು ಸಮರ್ಥನಿಲ್ಲ, ಆದ್ದರಿಂದ ನನ್ನ ಅಸಾಮರ್ಥತೆ ಮತ್ತೊಮ್ಮನ ಸಾಮರ್ಥ್ಯದ ಅಡಿಯಾಳಾಗಿ ಇದೆ, ಅಧೀನವಾಗಿ ಇದೆ, ತತ್ಸಾದೃಶ್ಯವಾಗಿದೆ ಎಂಬುದನ್ನು ತಿಳಿದುಕೊಂಡಾಗ ದ್ವೈತ ಭಾವ ಎಂಬುದು ನಮಗೆ ಗೋಚರಿಸುತ್ತದೆ. ಆದ್ಯ ಬಿಂಬ ಪ್ರತಿಬಿಂಬ ಭಾವ ಎಂದು ನಾವು ಹಿಂದೆ ಚಿಂತಿಸಿದೆವು. ಭಗವಂತ ಶ್ರೀಕೃಷ್ಣ 10ನೇ ಅಧ್ಯಾಯದಲ್ಲಿ ಈ ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತಾರೆ. ಇದೇ ಚಿಂತನೆ ನಾವು ಭಗವಂತನಿಗೆ ಬಂದರೆ ಹೇಗಿರುತ್ತದೆ ಅಂತ ನಾವು ತಿಳಿದಾಗ 10ನೇ ಅಧ್ಯಾಯದ 39ನೇ ಶ್ಲೋಕ, ಯಶ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ಯ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಎಲ್ಲ ವಸ್ತುಗಳ ಮೂಲ ಕಾರಣ ಎನಿಸಿರುವ ಪ್ರಕೃತಿಗೆ ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವುದರಿಂದ ಪ್ರಕೃತಿಯಲ್ಲೂ ನಾನಿರುವೆನು, ನನ್ನಿಂದ ಹೊರತಾಗಿ ಯಾವುದೂ ಇರಬಹುದು ಅಂತಹ ಜಂಗಮ ಅಥವಾ ಸ್ಥಾವರೆನಿಸುವ ವಸ್ತುವೇ ಇಲ್ಲ. ಇದು ಭಗವಂತನ ಚಿಂತನೆ. ಎಲ್ಲವೂ ಭಗವಂತನಿಂದಲೇ ಹುಟ್ಟಿರುವುದು ಎಂಬತಕ್ಕಂಥ ಸ್ಥಿರವಾದ ಪ್ರಜ್ಞೆ ಭಗವಂತನದು. ಅವನು ಸ್ವತಂತ್ರನಾದ್ದರಿಂದ ಅವನು ಹೇಳತಕ್ಕಂಥ ವಚನವೂ ಸತ್ಯವಾಗಿದೆ. ಅವನಿಲ್ಲದೆ ಯಾವ ಪದಾರ್ಥವೂ ಇರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲ ಪದಾರ್ಥ ಅವನಿಂದಲೇ ಚೇತನ ಅಂದರೆ ಚೈತನ್ಯ ಮೂಡುವಂತೆ ಆಯಿತು, ಶಕ್ತಿಯನ್ನು ಪ್ರಕಾಶ ಮಾಡುವಂತೆ ಆಯಿತು ಎಂಬುದನ್ನು ಭಗವಂತ ಹೇಳುತ್ತಾನೆ. ಇದರ ಅರ್ಥವೇನು? ಎರಡನೇ ಪದಾರ್ಥ ಇಲ್ಲ ಎಂದ ಅರ್ಥವಲ್ಲ, ಅದು ಎಲ್ಲ ಪದಾರ್ಥವೂ ಅಧೀನದಲ್ಲಿದೆ ಎಂದ ಅರ್ಥ. ಇದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷೆಯಲ್ಲಿ ತಿಳಿಸುತ್ತಾ ಇದ್ದಾರೆ. ಮಯಾ ವಿನಾ ಯದ್ಭೂತಂ ಸ್ಯಾತ್ ತನ್ನಾಸ್ತಿ ವಿಶ್ವರೂಪ ಅನಂತಗತಿ ಅನಂತಭಾಗ ಅನಂತಃ ಅನಂತಃ ಇತ್ಯಾದಿ ಮೋಕ್ಷಧರ್ಮೇ. ನನ್ನಿಂದ ಹೊರತಾಗಿ ಯಾವುದು ಇದ್ದೀತೋ ಅಂತಹ ವಸ್ತುವೇ ಇಲ್ಲ. ಸಕಲವೂ ವಿಷ್ಣು ಪ್ರತೀಕ, ಅನಂತ ಪದಾರ್ಥಗಳಿಗೆ ಅವನ ಆಶ್ರಯ, ಅನಂತ ಅವತಾರಿ, ಅನಂತ ಪದಾರ್ಥಗಳ ಅಂತರ್ಯಾಮಿ, ದೇಶ ಕಾಲಾದಿಗಳ ಪರಿಮಿತಿ ಇಲ್ಲದವನು ಇತ್ಯಾದಿಯಾಗಿ ಮೋಕ್ಷ ಧರ್ಮದಲ್ಲಿ ಹೇಳಿದೆ. ಅಂದರೆ ಮಯಾ ವಿನ ಯದ್ಭೂತಂ ಸ್ಯಾತ್ ತನ್ನಾಸ್ತಿ, ನನ್ನಿಂದ ಹೊರತಾಗಿ ನನ್ನಂತೆ ಯಾವ ಪದಾರ್ಥವೂ ಇಲ್ಲ ಅಂದರೆ ಅರ್ಥ ಏನು? ಭಗವಂತ ಮಾತ್ರ ಸ್ವಾತಂತ್ರ್ಯ, ಇನ್ನೆಲ್ಲವೂ ಅವನ ಅಧೀನದಲ್ಲಿರ್ತಕ್ಕಂಥದ್ದು ಪರತಂತ್ರ, ಪಾರತಂತ್ರ ಎಂಬುದನ್ನು ತಿಳಿಸುತ್ತಾ ಇದ್ದಾರೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತಿನಂ ಪರಂತಪಃ ಯೇಷತು ಉದ್ದೇಶ ಪ್ರೋಕ್ತಃ ವಿಭೂತೆ ವಿಸ್ತರಮಯ. ನನ್ನ ಲೌಕಿಕವಾದ ವಿಭೂತಿ ರೂಪಗಳಿಗೆ ಪರಿಮಿತಿ ಎಂಬುದೇ ಇಲ್ಲ. ನನ್ನಿಂದ ಈ ರೀತಿ ವಿಭೂತಿ ರೂಪಗಳನ್ನು ಎತ್ತಿ ತೋರಿಸುವ ಸಂಕ್ಷೇಪವು ಈ ರೀತಿಯಲ್ಲಿ ನಿರೂಪಿಸಲ್ಪಟ್ಟಿತು. ನನ್ನಿಂದ ಈ ರೀತಿ ವಿಭೂತಿ ರೂಪಗಳನ್ನು ತೋರಿಸ್ತಾ ಇದ್ದೇನೆ. ನಾನು ನಿನಗೆ ಪ್ರಚುರಪಡಿಸುವುದಕ್ಕಾಗಿ ನನ್ನ ವಿಭೂತಿ ರೂಪಗಳ ವಿಸ್ತಾರವನ್ನು ತಿಳಿಯಬೇಕಾದರೆ ಇನ್ನು ಮುಂದೆ ನಿನ್ನ ಮುಂದೆ ಸಾಮಾನ್ಯ ಲಕ್ಷಣ ಹೇಳುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ
ಇದರ ಅರ್ಥವೇನು ಎಂಬುದನ್ನು ತಿಳಿಯೋಕ್ಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರು ತಮ್ಮ ತಾತ್ಪರ್ಯವನ್ನು ತಿಳಿಸ್ತಾ ಇದ್ದಾರೆ. ಯೇಷಾಂ ವಿಷ್ಣು ಸ್ವರೂಪಾಣಂ ಸನ್ನಿಧೇಹೇ ಅನ್ಯವಸ್ತುಷು ವಿಶಿಷ್ಟತ್ವಂ ಸ್ವಜಾತೆ ಸ್ಯಾತ್ ವಿಭೂತ್ಯಾ ಕ್ಯಾನಿ ತಾನಿ ತು ಬ್ರಹ್ಮನಾಭಂ ಸರ್ವಗತಃ ಸರ್ವದೈವತಾ ಸಂಚಯಾತ್ ಆದಿಕ್ಯಂ ಹೇತು ಭಗವಾನ್ ಸಾಮಸ್ತಂ ಸಾಮನಾಮಕಃ ಆದಿಕ್ಯ ಹೇತು ವೇದೇಭ್ಯಃ ತಥಾ ಅಶ್ವತ್ಥಸ್ಥಿತೋ ಹರಿಃ ಉತ್ಕರ್ಷ ಹೇತು ವೃಕ್ಷೇಭ್ಯೋ ಯಃ ಏವ ಅಶ್ವತ್ಥನಾಮಕಃ ಇತ್ಯಾದಿ ವಿಭೂತಿ ತತ್ವೇ ಕೇಶ ಚ ಭಾವೇಷು ಇತ್ಯುಕ್ತ್ವಾಚ್ಛಾ ಬ್ರಹ್ಮಾದಿಜೈವೇಭ್ಯೋ ಅನ್ಯದೇವಾ ವಿಭೂತಿರೂಪಂ ದ್ವಿಧಂ ವೈಭವಂ ರೂಪಂ ಪ್ರತ್ಯಕ್ಷಂ ತತಿರೋಹಿತಂ ಕಪಿಲವ್ಯಾಸಕೃಷ್ಣಾದ್ಯ ಪ್ರತ್ಯಕ್ಷಂ ವೈಭವಂ ಸ್ಮೃತಂ ಭಿನ್ನಂ ಬ್ರಹ್ಮಾದಿಜೈವೇಭ್ಯೋ ಜಡೇಭ್ಯಶ್ಚ ತದ್ಗತಂ ಸ್ವಜಾತ್ಯಾದಿಕ್ಯದಂ ತೇಷಂ ತತ್ತಿರೋಹಿತ ವೈಭವಂ ಇತ್ಯಾದಿ ಚ. ಭಗವಂತನು ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮನಾಮಕನಾಗಿ ಇದ್ದು ಇತರ ದೇವತೆಗಳಿಂದ ಬ್ರಹ್ಮನ ಆದಿಕ್ಯಕ್ಕೆ ಕಾರಣನಾಗಿರುವನು. ಹಾಗೆಯೇ ಎಲ್ಲ ವೇದಗಳಲ್ಲಿ ಸಾಮವೇದದ ಆದಿಕ್ಯಕ್ಕೆ ಕಾರಣವಾಗಿ ಸಾಮಗಳಲ್ಲಿದ್ದು ಸಾಮನಾಮಕನಾಗಿರುವನು. ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷದ ಆದಿಕ್ಯಕ್ಕೆ ಕಾರಣವಾಗಿ ಅಶ್ವತ್ಥದಲ್ಲಿದ್ದು ಅಶ್ವತ್ಥ ನಾಮಕನಾಗಿರುವನು. ಹೀಗೆ ವಿಭೂತಿ ತತ್ವದಲ್ಲಿ ಹೇಳಿದೆ. ಪರಮಾತ್ಮನ ವಿಭೂತಿ ರೂಪ ಬ್ರಹ್ಮಾದಿ ಜೀವರಿಗಿಂತಲೂ ಮತ್ತು ಜಡ ವಸ್ತುಗಳಿಗಿಂತಲೂ ಭಿನ್ನವಾದದ್ದು ಎಂದು ತಿಳಿಯುತ್ತದೆ. ಭಗವಂತನ ವಿಭೂತಿ ರೂಪ ಪ್ರತ್ಯಕ್ಷ ಮತ್ತು ತಿರೋಹಿತ ಎಂದು ಎರಡು ವಿಧವಾದುದು. ಕಪಿಲ, ವ್ಯಾಸ, ಕೃಷ್ಣ ಮೊದಲಾದ ರೂಪಗಳು ಭಗವಂತನ ಪ್ರತ್ಯಕ್ಷ ವಿಭೂತಿ ರೂಪಗಳು. ಬ್ರಹ್ಮಾದಿ ಜೀವರಿಗಿಂತಲೂ ಜಡ ವಸ್ತುಗಳಿಗಿಂತಲೂ ಭಿನ್ನವಾಗಿದ್ದು ಅವುಗಳಲ್ಲಿ ಇದ್ದು ಅವುಗಳಿಗೆ ಆಯಾ ಜಾತಿಯ ವಸ್ತುಗಳಲ್ಲಿ ಆಧಿಕ್ಯವನ್ನು ತಂದು ಕೊಡುವ ರೂಪಗಳು ತಿರೋಹಿತ ರೂಪಗಳು ಎಂದು ಹೇಳಿದೆ. ಇದರಿಂದ ನಾವು ಏನು ತಿಳಿಯಬೇಕು? ಎಲ್ಲ ಕಡೆ ಭಗವಂತ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ. ರಾಮಕೃಷ್ಣಾದ ರೂಪಗಳು, ವ್ಯಕ್ತ ರೂಪಗಳು ಮತ್ತು ಅನ್ಯ ಜೀವರಲ್ಲಿರತಕ್ಕಂಥ ರೂಪಗಳು ತಿರೋಹಿತ ರೂಪಗಳು ಅಂತ ತಿಳಿಯಬೇಕು. ನಾವು ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ, ಆ ವ್ಯಕ್ತಿ ಕಾಣಿಸುತ್ತಾನೆ ಹೊರತು ವ್ಯಕ್ತಿಯ ದೇಹ ಕಾಣುತ್ತದೆ ಹೊರತು ಭಗವಂತನ ದೇಹ ನಮಗೆ ಕಾಣುವುದಿಲ್ಲ. ಏಕೆಂದರೆ ಭಗವಂತನಿಂದ ಅಪ್ರಾಕೃತ ದೇಹ. ಹಾಗಾದರೆ ಆ ಒಳಗಡೆ ಇದ್ದಾನಲ್ಲ ಅಂದರೆ ಇವನ ಚೇಷ್ಟೆಗೆ ಕಾರಣ ಆದವನೇ ಭಗವಂತನಾದ್ದರಿಂದ ಎಲ್ಲಿ ನಾವು ಏನು ಚೇಷ್ಟ ನಾವು ನೋಡುತ್ತೀವಿಯೋ ಅದು ಭಗವಂತನಿಂದಲೇ ನಡೆಯುತ್ತಿದೆ ಅಂತ ತಿಳಿಯಬೇಕು. ಹೇಗೆ ವಿದ್ಯುತ್ ಉಪಕರಣ ನೋಡುತ್ತೇವೆ, ಉಪಕರಣ ಮಾತ್ರ ಏನು ಕೆಲಸ ಮಾಡೋದು ಉಪಕರಣ ಅಂತ ಹೆಸರಿದ್ದರೂ ಸಹ ಆ ಉಪಕರಣದೊಳಗೆ ವಿದ್ಯುತ್ ಹರಿದಾಗ ಮಾತ್ರ ಉಪಕರಣ ಎನಿಸುವುದು. ಹಾಗೆ ನಮ್ಮಲ್ಲಿ ವಿದ್ಯುತ್ನಂತೆ ಭಗವಂತ ಸ್ಥಾಪಿತನಾದಾಗ ಅಂದರೆ ಸದಾ ಸ್ಥಾಪಿತನಾಗಿರುತ್ತಾನೆ. ಅವನು ಜಾಗೃತ ಯಾವ ಶಬ್ದವೂ ಸಹ ಭಗವಂತನಲ್ಲಿ ಹೇಳಲು ಸಾಧ್ಯವಿಲ್ಲ. ವ್ಯಕ್ತನಾದಾಗ ಅಂತ ಹೇಳಬಹುದು. ಆಗ ನಾವು ಚೇಷ್ಟಾಪ್ರದರಾಗುತ್ತೇವೆ, ಕೈ ಕಾಲು ಅಲ್ಲಾಡಿಸುತ್ತೇವೆ, ಕಣ್ಣು ಮಿಟುಕಿಸುತ್ತೇವೆ, ನೋಡುತ್ತೇವೆ. ಪ್ರತಿಯೊಂದು ಉಸಿರಾಟವೂ ಸಹ ಭಗವಂತನಿಂದಲೇ ನಡೆಯುತ್ತಿದೆ ಎಂಬುದನ್ನು ತಿಳಿಯಬೇಕು. ಇದಕ್ಕೆ ತಿರೋಹಿತ ರೂಪ ಅಂತ ತಿಳಿಯಬೇಕು. ಏಕೆಂದರೆ ನಮ್ಮಲ್ಲಿ ಭಗವಂತ ಕಾಣಿಸುತ್ತಿಲ್ಲ, ಚೇಷ್ಟೆ ಕಾಣುತ್ತಿದೆ. ಚೇಷ್ಟಾಪ್ರದ ಭಗವಂತ ಚೇಷ್ಟಾರೂಪವಾಗಿ ಭಗವಂತನ ದರ್ಶನವಾಗಿತ್ತು ಅಂತ ತಿಳಿಯಬೇಕು. ಇದನ್ನು ಶ್ರೀಮದಾನಂದ ತೀರ್ಥರು ಅತಿ ಸ್ಪಷ್ಟಪಡಿಸುತ್ತಿದ್ದಾರೆ. ಆತ್ಮ ತಥಗುಣತ್ವೇನ ರವಜ್ಞೇಯೋ ಯಥಾ ರವಿಃ ಉದವನ್ ಮೇಘ ಚಲನಾತ್ ಮರೀಚಿ ಸಾಮ್ಯತಾ ಸುಖಾತ್ ಸುಖತ್ವಾತ್ ವಶೀ ವೇದನತೋ ಹರಿಃ ವಾಸವರ್ತಿ ವಾಸವೋಸೌ ಚೇತನ ಏತಾತು ಚೇತನ ಪಾಲಕೈರ್ವ ನನೀಯತ್ವಾತ್ ಪವನೋ ಬೋಧನಾತ್ಮನಃ ಪಾವಕಃ ಶೋಧನಾನ್ಮೇರುಃ ಈರೋ ಯನ್ಮಾಸ್ಯ ಸಾಗರ.
ಸಾರಸ್ಯ ಕರ್ಣಸ್ಕಂದೋ ಜಗತಸ್ಕಂದನಾತ್ ಭೃಗುಃ ಭರ್ಜನಾತ್ ಚಪಯಜ್ಞಸ್ಯ ಜಾತಾಪೋ ಯಾಜ್ಯ ಏವ ಚ ಅಶ್ವಾಕಾರಸ್ಥಿತೋ ಅಶ್ವತ್ಥಃ ಐರಶ್ರೀಶ್ಚ ತದಾಶ್ರಯಃ ಐರಾವತೋ ನರಾಣಾಂ ಯದ್ ದದ್ಯಾತ್ ಸರ್ವಂ ಸ ನಾರದ ಶ್ರೀ ಶ್ರೀ ಸಮಾಶ್ರಯತ್ವಚ್ಛ ಹಿಮಾಲಯ ಇತಿ ಋತಃ ವಜ್ರತ್ವಾದರಿಭಿಃ ವಜ್ರೋ ವೈನತೇಯೋ ನತಾಸ್ಪದಃ ವಾಸಕಿ ವಾಸಸುಖದಃ ಕಂದರ್ಪ ಸುಖಭೇದತಃ ವೇದಪಃ. ಶ್ರೀಹರಿಯು ಸರ್ವವ್ಯಾಪ್ತ ಪೂರ್ಣಗುಣವುಳ್ಳನಾದ್ದರಿಂದ ಆತ್ಮ ಎನಿಸುತ್ತಾನೆ. ಅವನು ವೇದರೂಪ ಶಬ್ದಗಳಿಂದ ತಿಳಿಯಲ್ಪಡುವುದರಿಂದ ರವಿಯು ನೀರು ತುಂಬಿದ ಮೇಘಗಳು ಚಲಿಸುವಂತೆ ಮಾಡುವುದರಿಂದ ಮರೀಚಿಯು ಸರ್ವರೂಪಗಳಲ್ಲಿಯೂ ಸಮನಾಗಿರುವುದರಿಂದ ಸಮನು ನಿರತಿಶಯವುಳ್ಳವನಾದ್ದರಿಂದ ಶಶಿಯು ಸರ್ವರನ್ನು ತಿಳಿಯುವುದರಿಂದ ವೇದನು ಸರ್ವದೇಶಗಳಲ್ಲಿಯೂ ಇರುವುದರಿಂದ ವಾಸವನು ಸರ್ವರ ಮನಸ್ಸುಗಳಿಗೂ ಪ್ರೇರಕನಾದ್ದರಿಂದ ಚೇತನ ಬ್ರಹ್ಮರುದ್ರಾದಿಗಳಿಂದಲೂ ಸೇವಿಸಲ್ಪಡುವುದರಿಂದ ಪವನನು ಜೀವಿಗಳಲ್ಲಿ ಸರ್ವಜೀವರಲ್ಲಿ ತಿಳಿಯುವುದರಿಂದ ಮನೋನಾಮಕನು ಸರ್ವ ವಸ್ತುಗಳನ್ನು ಶುದ್ಧೀಕರಿಸುವುದರಿಂದ ಪಾವಕನು ತನಗೆ ಬೇರೆ ಪ್ರೇರಕರು ಇಲ್ಲದೇ ಇರುವ ಸ್ವಭಾವನಾದ್ದರಿಂದ ಮೇರುವು ಎಲ್ಲದರ ಸಾರವನ್ನು ಭುಂಜಿಸುವುದರಿಂದ ಸಾಗರನು ಜಗತ್ತನ್ನು ಸೃಷ್ಟಿಕಾಲದಲ್ಲಿ ತನ್ನ ಉದರದಲ್ಲಿ ಹೊರಗೆ ಹಾಕುವುದರಿಂದ ಸ್ಕಂದನು ವಿರೋಧಿಗಳನ್ನು ನಾಶಗೊಳಿಸುವುದರಿಂದ ಭೃಗುವು ಹುಟ್ಟಿದವರನ್ನೆಲ್ಲ ರಕ್ಷಿಸುವುದರಿಂದ ಜಪನು ಬ್ರಹ್ಮಾದಿಗಳಿಂದ ಪೂಜಿಸಲ್ಪಡುವುದರಿಂದ ಜಪಯಜ್ಞನು ಹಯಗ್ರೀವ ರೂಪದಿಂದ ಇರುವುದರಿಂದ ಅಶ್ವತ್ಥನು ಐರ ಎಂದರೆ ಲಕ್ಷ್ಮೀದೇವಿಗೆ ರಕ್ಷಕನಾಗಿ ಆಶಯನಾದ್ದರಿಂದ ಐರಾವತನು ಮನುಷ್ಯರಿಗೆ ಅಪೇಕ್ಷಿತವಾದುದೆಲ್ಲವನ್ನು ಕೊಡುವುದರಿಂದ ನಾರದನು ಶ್ರೀ ಮತ್ತು ಶ್ರೀ ಎಂಬ ಲಕ್ಷ್ಮೀದೇವಿಯ ಎರಡು ರೂಪಗಳಿಗೆ ಆಶಯನಾದ್ದರಿಂದ ಹಿಮಾಲಯನು ಶತ್ರುಗಳಿಗೆ ವಜ್ರನಾದ್ದರಿಂದ ವಜ್ರನು ನಮ್ರೀಭೂತರಾದವರಿಗೆ ವಿಶೇಷವಾಗಿ ಆಶಯನಾದ್ದರಿಂದ ವೈನತೇಯನು ಪ್ರಾಣಿಗಳ ಹೃದಯದಲ್ಲಿ ಇದ್ದು ಸುಖಪ್ರದನಾದ್ದರಿಂದ ವಾಸುಕಿಯು ಆನಂದದ ಎಲ್ಲ ಪ್ರಕಾರವನ್ನು ಅನುಭವಿಸುವುದರಿಂದ ಕಂದರ್ಪನು. ಹೀಗೆ ಪ್ರಪಂಚದಲ್ಲಿ ನಾವು ಏನೇ ವಸ್ತುವನ್ನು ಯಾವುದೇ ಶಬ್ದದಿಂದ ಕರೆದರೂ ಸಹ ಆ ವಸ್ತುವಿನ ಸಾರ್ಥಕ್ಯತೆ ಕೇವಲ ಭಗವಂತನಲ್ಲಿ ಇದೆ. ಶ್ರೀಮದಾನಂದ ತೀರ್ಥರು ಇಲ್ಲಿ 10-12 ಅರ್ಥವನ್ನು ತೋರಿಸಿದ್ದಾರೆ. 10 ತೋರಿಸಿದಾಗ ಅನಂತ ಪದಾರ್ಥವನ್ನು ತಿಳಿಯಬೇಕೆಂದರ್ಥ. ಯಾವುದೇ ಶಬ್ದವನ್ನು ತೋರಿಸಿದರೂ ಅಲ್ಲಿರತಕ್ಕಂಥ ಶಕ್ತಿ ಭಗವಂತ ಅಂತ ನಾವು ತಿಳಿಯಬೇಕು. ಅನ್ವಯವನ್ನು ಮಾಡಿಕೊಂಡಾಗ ಆ ಶಬ್ದವನ್ನು ಒಡೆದು ನಾವು ನೋಡಿದಾಗ ಅಲ್ಲಿ ಭಗವಂತ ವ್ಯಕ್ತನಾಗುತ್ತಾನೆ. ಭಗವಂತನ ಇರುವಿಕೆ ನಮಗೆ ತಿಳಿಯುತ್ತದೆ. ಇದನ್ನು ಮತ್ತೆ ತಿಳಿಸುತ್ತಾರೆ. ಆರ್ಯಮಾಜ್ಞೇಯಮಾತ್ಮತ್ವಾತ್ ಕಾಲನಾದಪಿ ವರ್ಣೋ ವರ್ಣದ್ವಂದ್ವೋ ದ್ವಿರೂಪ ಅಂತರ್ಬಹಿಯತಃ ಮಕರೋ ಮಾನವ ಕೃತ್ವತ್ವಾದ್ ಯಮಃ ಸಂಯಮನಾದ್ವಿಭುಃ ಪ್ರಖ್ಯಾತ ಸ ಮಹಾನಂದೋ ಮೃಗೇಂದ್ರ ಮೃಗಯತ್ಪತಿಃ ಜಾಹ್ನವಿ ಜಗತಂ ಸ್ನಾನಮಾಧ್ಯಾತ್ಮಂ ಚಾತ್ಮನಾಪತಿಃ ವಿಜ್ಞಪ್ತಿಸ್ವರೂಪತ್ವಾದ್ವಾದೋ ವಾಚ್ಯತ್ವತೋ ಹರಿಃ ಕೀರ್ತೋ ವಕ್ತಾಶ್ರಯ ಕೀರ್ತಿ ವಾಕ್ಶ್ರೀ ಇತಿ ಚ ನಾಮಕಃ ಸ್ಮರಣೀಯಃ ಸ್ಮೃತಿಃ ಮೇಧಾ ಕ್ಷಮಾ ರೂಪ ತದೇರ್ಯತಾ ಜ್ಯೂತಂ ಕ್ರೀಡಪರಾತ್ವಶ್ಚ ಗಾಯತ್ರಿ ತ್ರಾತಿ ಗಾಯಕಾನ್ ಸತ್ವಂ ಸಾಧುಗುಣತ್ವಾಚ್ಛ ದಂಡಾನಾದ್ದಂಡ ಉಚ್ಯತೆ ಬೃಹಸ್ಸಾರೋಪಿ ಯಮೇಯಶ್ಚ ಬೃಹಸ್ಸಾಮೋಷನೋಷತೆ ಶುಭಾಶುಭಜ್ಞಾನಕರಃ ಕುಸುಮಾಕರ ಈರಿತಃ. ಜ್ಞೇಯವಾದುದೆಲ್ಲವನ್ನು ತಿಳಿದವನು ಆದ್ದರಿಂದ ಆರ್ಯವನು, ಜ್ಞಾನಸ್ವರೂಪನಾದ್ದರಿಂದ ಕಾಲನು, ಉತ್ಕೃಷ್ಟಾನಂದವುಳ್ಳವನು ಮತ್ತು ಭಕ್ತರನ್ನು ಸ್ವೀಕರಿಸುವುದರಿಂದ ವರುಣನು,
ಒಳಗೂ ಹೊರಗೂ ಎರಡು ರೂಪಗಳಿಂದ ವ್ಯಾಪಿಸಿಕೊಂಡಿರುವುದರಿಂದ ದ್ವಂದ್ವನು. ಸಾಮಾನ್ಯ ಜನರಿಗೆ ಅಲ್ಪ ಜ್ಞಾನ ಮಾಡುವುದರಿಂದ ಮಕರನು, ನಿಗ್ರಹವನ್ನು ಮಾಡುವುದರಿಂದ ಯಮನು, ಮಹಾನಂದ ಉಳ್ಳವನಾದ್ದರಿಂದ ಪ್ರಹ್ಲಾದನು, ತನ್ನ ಹುಡುಕುವ ಭಕ್ತರಿಗೆ ಅಧಿಪತಿಯಾಗಿರುವುದರಿಂದ ಮೃಗೇಂದ್ರನು, ಸಂಸಾರ ಸಾರ ಎಂದು ತಿಳಿದು ಅದನ್ನು ಬಿಟ್ಟವರಿಗೆ ಆಶ್ರಯನಾದ್ದರಿಂದ ಜಾಹ್ನವಿ, ಜೀವರಿಗೆಲ್ಲ ಅಧಿಪತಿಯಾಗಿರುವುದರಿಂದ ಆಧ್ಯಾತ್ಮನು, ಜ್ಞಾನ ಸ್ವರೂಪನಾದ್ದರಿಂದ ವಿದ್ಯೆಯು, ವಾದಗಳಿಂದ ವಾಚ್ಯನಾದ್ದರಿಂದ ವಾದನು, ಸ್ತುತಿಸಲ್ಪಡುವುದರಿಂದ ಕೀರ್ತಿಯು, ಎಲ್ಲ ವಿದ್ಯಾ ಉಪದೇಶಕನಾದ್ದರಿಂದ ವಾಕ್, ಆಶ್ರಯನಾದ್ದರಿಂದ ಶ್ರೀನಾಮಕನು, ಭಕ್ತರಿಗೆ ಸ್ಮರಣೀಯನಾದ್ದರಿಂದ ಮೇಧನಾಮಕನು, ಕ್ಷಮಾಗುಣ ಸ್ವರೂಪನಾದ್ದರಿಂದ ಕ್ಷಮಾನಾಮಕನು, ಕ್ರೀಡೆಯಲ್ಲಿ ಆಸಕ್ತನಾದ್ದರಿಂದ ಜ್ಯೋತನು, ಗಾನ ಮಾಡುವರನ್ನು ರಕ್ಷಿಸುವುದರಿಂದ ಗಾಯತ್ರಿ ನಾಮಕನು, ಸಾಮಗಾನ ಸ್ವರೂಪವಾದ್ದರಿಂದ ಸತ್ವನು, ದುಷ್ಟರನ್ನು ದಂಡಿಸುವುದರಿಂದ ದಂಡನು, ಬ್ರಹ್ಮಾದಿಗಳಿಗೂ ಶ್ರೇಷ್ಠನಾದ್ದರಿಂದ ಬೃಹಸ್ವನು, ಅಮೇಯನಾದ್ದರಿಂದ ಆಮನು, ಆದ್ದರಿಂದ ಬೃಹಸ್ವಾಮ ಎನಿಸುವನು. ಜಗತ್ಸೃಷ್ಟಾದಿಗಳನ್ನು ಮಾಡಬೇಕೆಂದು ಇಚ್ಛೆ ಉಳ್ಳವನಾದ್ದರಿಂದ ಉಷನಾಮಕನು, ಸಜ್ಜನರಿಗೆ ಶುಭಜ್ಞಾನವನ್ನು ದುರ್ಜನರಿಗೆ ಅಶುಭಜ್ಞಾನವನ್ನು ಹುಟ್ಟಿಸುವುದರಿಂದ ಕುಸುಮಾಕರನು. ಪ್ರಪಂಚದಲ್ಲಿ ಏನೇ ಪದಾರ್ಥ ನೋಡಿ, ಯಾವುದೇ ಶಬ್ದ ನೋಡಿ, ಅದು ಭಗವಂತನಲ್ಲೇ ಸಮನ್ವಯವಾಗುವುದು ಎಂಬುದನ್ನು ಅತಿ ಶ್ರೇಷ್ಠವಾಗಿ ಶ್ರೀಮದಾನಂದ ತೀರ್ಥರು ತಮ್ಮ ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ಶಬ್ದವೂ ಭಗವಂತನನ್ನೇ ತಿಳಿಸುತ್ತಿದೆ ಎಂಬುದು ಮುಖ್ಯ ತಾತ್ಪರ್ಯ. ನಾವು ಅದನ್ನು ಬೇರೆ ಕಡೆ ತಿರುಗಿಸಿ ನಾವು ಅಲ್ಪ ಅರ್ಥವನ್ನು ಮಾಡಿಕೊಂಡಿರುವುದರಿಂದ ಭಗವಂತ ನಮಗೆ ತಿರೋಹಿತನಾಗಿದ್ದಾನೆ. ಮುಖ್ಯವಾಗಿ ಭಗವಂತ ವ್ಯಕ್ತ ರೂಪದಲ್ಲಿ ಕಾಣತಕ್ಕಂತಹ ಸಾಧನೆಯನ್ನು ನಾವು ಮಾಡಬೇಕು, ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಇದನ್ನೇ ಮುಂದೆ ವಿವರಿಸಿ ಹೇಳುತ್ತಾರೆ. ಜ್ಞಾನಂ ಜ್ಞಾನಾತ್ಮಿಕತೋ ಮೌನಂ ಮುನಿಜ್ಞೋ ನೀತಿದಾರಿಯನ್ ಮಾರ್ಗಾಣಂ ಅಂತಗಂತ್ವತ್ವ ಮಾರ್ಗಶೇಷೋ ಪ್ರಕೀರ್ತಿತಃ ಸುಖಂ ಪಿಬಲ್ಲೀಲಯೇವ ಕಪಿಲೋ ವ್ಯಾಸ ಏವ ಚ ವಿಶಿಷ್ಟತ್ವಾದ್ ವಿಷ್ಣುನಾಮ ವಿಶಿಷ್ಟಾ ಪ್ರಾಣಸೌಖ್ಯತಃ ಏವಂ ನಾನಾ ಗುಣೈಃ ವಿಷ್ಣುಃ ನಾನಾನಾಮಭಿರೀರಿತಃ ನಾನಾ ಪ್ರಾಣಾದಿ ಸಂಸ್ಕೃತ್ಯ ವಿಭೂತೆ ಇತಿ ಶಬ್ದಿತಾ ಶಸ್ಯಾದೇಶು ವಿಜಾತೀಯ ಸಾಮ್ಯದ ಸಾರದ ಕ್ವಚಿತ್ ಶರ್ವಾದೇಶು ಸಜಾತೀಯ ಶ್ರೇಷ್ಠದತ್ವೇನ ಸಂಸ್ಥಿತಃ ಶಕ್ರೋಶನಾರ್ಜನಾದ್ಯೇಷು ಸಜಾತೀಯೈಕದೇಶತಃ ದೇವ ಇಷ್ಟಾಪಿ ಅಧಿಕೋ ಬ್ರಹ್ಮ ಯಥೋ ವಿಷ್ಣುರನಂತರಃ ಕವಿತ್ವಾದಿಗುಣಸ್ವೇದ ಯಸ್ಸಮೋ ನಾಸ್ತಿ ಕಶ್ಚನ ತಥಾ ಭೀಮಶ್ಚ ಪಾರ್ಥೇಷು ಜ್ಞಾನಂ ಯಜ್ಞೇಶು ಚ ಉತ್ತಮಂ ಸುದರ್ಶನಂ ಚ ಆಯುಧೇಷು ವೇದೇಷು ಋಗ್ವೇದ ಉಚ್ಯತೆ ಇತ್ಯಾದಿ ವಿಭೂತಿ ತತ್ವೇ ಕ್ವಚಿತ್ ಸಾಮ್ಯಾದಿಕ್ಯಂ ಅಭಿಮಾನ್ಯಪೇಕ್ಷೆಯ ರುಚಃ ಶ್ರೀ ಗೀ ಉಮಾಜ್ಯಶ್ಚ ಸಾಮ್ನಾ ಪ್ರಾಣಶಿವಾದಯಃ ಇತ್ಯಾದ್ಯಭಿಮಾನಿಭೇದಾತ್ ತತ್ರಾಪಿ ಯಥಾ ಯೋಗ್ಯಂ. ಜ್ಞಾನಸ್ವರೂಪನಾದ್ದರಿಂದ ಜ್ಞಾನಾತ್ಮ, ರೂಪವುಳ್ಳವಾದ್ದರಿಂದ ಜ್ಞಾನ ಎನಿಸಿಕೊಳ್ಳುತ್ತಿದ್ದಾನೆ. ಮುನಿಗಳಿಂದ ಸೃಷ್ಟಿಸಲ್ಪಡುವುದರಿಂದ ಮೌನನು, ಸುಪ್ತಿಯಲ್ಲಿಯೂ ಮುಕ್ತಿಯಲ್ಲಿಯೂ ಜೀವರನ್ನು ತನ್ನ ಸಮೀಪಕ್ಕೆ ಕರೆದುಕೊಳ್ಳುವುದರಿಂದ ನೀತಿ, ಅಕ್ಷರಾದಿ ಮಾರ್ಗಗಳ ಅಂತರದಲ್ಲಿ ಇರುವುದರಿಂದ ಮಾರ್ಗಶೇಷನು, ಕ್ರೀಡೆಯಿಂದ ಸುಖವನ್ನು ಅನುಭವಿಸಿದ ಕಪಿಲನು, ಸರ್ವೋತ್ತಮನಾಗಿ ಇರುವುದರಿಂದ ವ್ಯಾಸನು, ಉತ್ತಮನಾದ ಪ್ರೇರಣ ಸಾಮರ್ಥ್ಯ ಮತ್ತು ಆನಂದವುಳ್ಳವನಾದ್ದರಿಂದ ವಿಷ್ಣುವು, ನಾನಾ ಪ್ರಾಣಿಗಳಲ್ಲಿ ನಿಯಾಮಕನಾಗಿದ್ದ ರೂಪಗಳೇ ವಿಭೂತಿ ರೂಪ ಎನಿಸುವುದು. ಪಾಂಡವರಲ್ಲಿ ಭೀಮನು ಶ್ರೇಷ್ಠನು, ಯಜ್ಞಗಳಲ್ಲಿ ಜ್ಞಾನಯಜ್ಞವು ಶ್ರೇಷ್ಠವು, ಆಯುಧಗಳಲ್ಲಿ ಸುದರ್ಶನವು ಶ್ರೇಷ್ಠವು, ವೇದಗಳಲ್ಲಿ ಋಗ್ವೇದವು ಶ್ರೇಷ್ಠವು ಇತ್ಯಾದಿ ವಿಷಯಗಳು ವಿಭೂತಿ ತತ್ವದಲ್ಲಿ ಹೇಳಲ್ಪಟ್ಟಿದೆ. ಕೆಲವು ಕಡೆ ಋಗ್ವೇದಕ್ಕಿಂತ
ಸಾಮವೇದಕ್ಕೆ ಆಧಿಕ್ಯವನ್ನು ಹೇಳಿದ್ದು ಆ ವೇದಗಳ ಸ್ವರೂಪದ ದೃಷ್ಟಿಯಿಂದಲ್ಲ, ಅಭಿಮಾನಿ ದೇವತೆಗಳ ದೃಷ್ಟಿಯಿಂದ. ಋಗ್ವೇದಕ್ಕೆ ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ, ಪಾರ್ವತಿಯವರೆಲ್ಲ ಅಭಿಮಾನಿ ದೇವತೆಗಳು. ಸಾಮವೇದಕ್ಕೆ ಮುಖ್ಯ ಪ್ರಾಣ ಶಿವ ಇತ್ಯಾದಿ ಅಭಿಮಾನಿಗಳು. ಅಭಿಮಾನಿ ದೇವತಾ ದೃಷ್ಟಿಯಿಂದ ಸಾಮವೇದಕ್ಕೆ ಋಗ್ವೇದಕ್ಕಿಂತ ಆಧಿಕ್ಯವನ್ನು ಹೇಳಿದಾಗ ಸಾಮವೇದಕ್ಕೆ ಮುಖ್ಯ ಪ್ರಾಣನನ್ನು, ಋಗ್ವೇದಕ್ಕೆ ಭಾರತೀ ದೇವಿಯನ್ನು ಅಭಿಮಾನಿಯಾಗಿ ಇಟ್ಟುಕೊಂಡು ಹೇಳಿದೆ ಎಂದು ಅಭಿಪ್ರಾಯ. ಲಕ್ಷ್ಮೀದೇವಿಯು ಮುಖ್ಯ ಪ್ರಾಣಗಿಂತ ಅಧಿಕಳಾದ್ದರಿಂದ ಅವಳನ್ನು ಬಿಟ್ಟು ಉಳಿದ ಅಭಿಮಾನಿಗಳನ್ನು ತೆಗೆದುಕೊಳ್ಳಬೇಕು. ಯಜ್ಜದ್ವಿಭೂತಿ ಮತ್ಸತ್ವಂ ಶ್ರೀಮದುಜ್ಜಿತಮೇವ ವಾ ತತ್ತತೇವ ಗಚ್ಚಂ ತ್ವಂ ಮಮ ತೇಜೋ ಅಂಶ ಸಂಭವಾಹಂ. ಯಾವ ವಸ್ತು ಇತರ ವಸ್ತುಗಳಂತ ಶ್ರೇಷ್ಠವಾಗಿದೆಯೋ ಅಥವಾ ಅಭಿವೃದ್ಧಿಯಿಂದ ಕೂಡಿದೆಯೋ ಅವೆಲ್ಲವನ್ನು ನನ್ನ ತೇಜಸ್ಸಿನ ಅಂಶದಿಂದ ಯುಕ್ತವಾಗಿರುವುದು ಎಂದು ತಿಳಿ ಎಂದು ಭಗವಂತ ಅರ್ಜುನಿಗೆ ತಿಳಿಸಿದ. ಅಂದರೆ ಏನರ್ಥ? ಎಲ್ಲಿ ನಾವು ವಿಶಿಷ್ಟ ಆಕಾರವಾಗಿ ನೋಡುತ್ತೇವೆಯೋ ಅದೆಲ್ಲವೂ ಭಗವಂತನ ಸಾಮರ್ಥ್ಯ ಎಂದು ತಿಳಿಯಬೇಕು. ಇದನ್ನು ಸಹ ಶ್ರೀಮದಾನಂದ ತಮ್ಮ ಭಾಷ್ಯದಿಂದ ಸ್ಪಷ್ಟಪಡಿಸುತ್ತಾರೆ. ಯಜ್ಜದ್ವಿಭೂತಿಮದಿತಿ ವಿಸ್ತಾರ ವಿಷ್ಣಾದೀನತ ಸ್ವರೂಪಾಣೇವ ಅನ್ಯಾನಿ ತು ತೇಜೋಯುಕ್ತಾನಿ ತಥಾ ಚ ಅಖಿಲೇಶು ವಿಶೇಷಕ ರುದ್ರ ವೈನ ಇಂದ್ರದೇವಾಃ ರಾಜಾನಾಜ್ಯ ಅಂಶಯುತಾನ್ಯಜೀವಾಃ ಕೃಷ್ಣವ್ಯಾಸ ರಾಮಕೃಷ್ಣೋ ಚ ರಾಮಕಪಿಲಯಜ್ಞ ಪ್ರಮುಖಾಃ ಸ್ವಯಂ ಸಹ ಇತಿ. ಸ ಏವ ಏಕೌ ಭಾರ್ಗವ ದಾಶರಥಿ ಕೃಷ್ಣಾಜಸ್ವಾಂಶಯಾಯುತಸ್ಯ ಜೀವಾಃ ಇತಿ ಕೌತಮ ಅಖಿಲೇಶು. ಋಷಭೋ ಮನವೋ ದೇವ ಮನುಸ್ಪುತ್ರ ಮಹೋಜಸ ಕಲಾ ಸರ್ವೇ ಹರೇರೇವ ಸಪ್ರಜಾತ ಸ್ಮೃತಾಃ ಏತೆ ಸ್ವಾಂಶಕಲಾ ಪುಂಸಾಃ ಕೃಷ್ಣಸ್ಸು ಭಗವಾನ್ ಸ್ವಯಂ ಇತಿ ಭಾಗವತೆ ಋಷ್ಯಾದೀನ್ ಅಂಶಯುತತ್ವೇನ ಉಕ್ತಾ ವರಾಹಾದೀನ್ ಸ್ವರೂಪತ್ವೇನಾಹ ತು ಶಬ್ದಃ ಏವ ಅರ್ಥೇ ಅನ್ಯಸ್ಸು ವಿಶೇಷೋ ನ ಕುತ್ರಾಪಿ ಅವಗತಃ ಅಂಶತ್ವಂ ತತ್ರಾಪಿ ಅವಗತಂ ಉದ್ಬಹಾರ್ಥಾತ್ಮನಃ ಕೇಶೌ ಇತಿ ಮೃಡಯಂತಿ ಚ ಬಹುವಚನಂ ಚ ಯುಕ್ತಂ ನ ಹಿ ಅಂತರಾನ್ಯ ಉಕ್ತಾಃ ಪೂರ್ವಂ ಅಪರಾಮೃಶ್ಯ ತತ್ ಕ್ರಿಯಾ ಉಚ್ಯಮಾನ ದೃಷ್ಟ ಕುತ್ರಚಿತ್. ಹಿಂದೆ ಹೇಳಿದ ವಿಷ್ಣು ಮೊದಲಾದ ಕೆಲವು ರೂಪಗಳು ಸಾಕ್ಷಾತ್ ಭಗವದ್ ರೂಪಗಳೇ. ಉಳಿದ ಅಂಶಮಾನ್ ಮುಂತಾದವುಗಳು ಮಾತ್ರ ಪರಮಾತ್ಮನ ಅಂಶಯುಕ್ತವಾದಗಳು. ಗರುಡ, ಶೇಷ, ಚತುರ್ಮುಖ, ವಿಶೇಷಕಃ ರುದ್ರ, ಪೃಥು, ವೈನ್ಯ, ಇಂದ್ರ ಇತರ ದೇವತೆಗಳು ಶ್ರೇಷ್ಠರಾದ ಭಗವದ್ ಅಂಶಯುಕ್ತರಾದ ಜೀವರು. ಇಲ್ಲಿ ಅಂಶಯುಕ್ತರು ಅಂದರೆ ಭಿನ್ನ ಅಂಶಯುಕ್ತರು ಎಂದು ತಿಳಿಯಬೇಕು. ಯಮಧರ್ಮನ ಪುತ್ರನಾದ ಶ್ರೀಕೃಷ್ಣ, ವೇದವ್ಯಾಸ, ದಾಶರಥ ರಾಮ, ಯಾದವ ಕೃಷ್ಣ, ಭಾರ್ಗವರಾಮ, ಕಪಿಲ ಯಜ್ಞ ಮುಂತಾದ ರೂಪಗಳು ಸ್ವಯಂ ಪರಮಾತ್ಮನೇ ಎಂದು ಪೈಂಗಿಲಿ ಕಿಲದಲ್ಲಿ ಉಕ್ತವಾಗಿದೆ. ಇದು ಸ್ವರೂಪಾಂಶ ಎಂದು ತಿಳಿಯಬೇಕು. ಗೌತಮ ಕಿಲದಲ್ಲೂ ಭಾರ್ಗವರಾಮ, ಶ್ರೀಕೃಷ್ಣ ಸಾಕ್ಷಾತ್ ನಾರಾಯಣನೇ, ಬ್ರಹ್ಮಾದಿ ಅನ್ಯ ಜೀವರು ತದಂಶಯುಕ್ತರು ಎಂದಿದೆ. ಅಂಶಯುಕ್ತರು ಅಂದರೆ ಭಿನ್ನಾಂಶರು ಎಂದು ತಿಳಿಯಬೇಕು. ಋಷಿಗಳು, ಮನುಗಳು, ದೇವತೆಗಳು, ಮನುಪುತ್ರರು, ದಕ್ಷ ಪ್ರಜಾಪತಿಯವರೆಲ್ಲರೂ ಭಗವದ್ ಅಂಶಯುಕ್ತರು ಅಂದರೆ ಭಿನ್ನಾಂಶರು. ವರಾಹಾದಿ ಅವತಾರ ರೂಪಗಳು ಪರಮಾತ್ಮನ ಸ್ವರೂಪಾಂಶಗಳು. ಏತೇ ಸ್ವಾಂಶಕಲಾಪಂಸಾಹ ಕೃಷ್ಣಸ್ಸು ಭಗವಾನ್ ಸ್ವಯಂ ಎಂಬ ಭಾಗವತಕ್ಕೆ ವರಾಹಾದಿ ಅವತಾರಗಳು ಭಗವದ್ ಅಂಶಗಳು, ಆದರೆ ಕೃಷ್ಣ ಅಂಶಿಯಾದ ಸಾಕ್ಷಾತ್ ಭಗವಂತ ಎನ್ನುವಂತಿದೆ. ಅದು ವಾಕ್ಯದ ಅರ್ಥವಲ್ಲ. ಏತೇ ವರಾಹಾದಿಗಳು ಪುಂಸಃ ಪರಮಪುರುಷನ ಸ್ವಾಂಶಕಲಹ ಅಂಶ ಅಂದರೆ ಸ್ವಯಂ ಭಗವಾನ್ ಕೃಷ್ಣಸ್ಸು ಸಾಕ್ಷಾತ್ ಮೂಲರೂಪಿ ನಾರಾಯಣನೇ ಎಂದು ಅದರ ಅರ್ಥ. ಆದ್ದರಿಂದ ನಾವು ತಿಳಿಯಬೇಕಾದದ್ದು ಭಗವಂತನಿಂದ ಎರಡು ಅಂಶಗಳು. ಅದನ್ನು ಮುಂದೆ ತಿಳಿಸ್ತಾ ಅದರ ತಾತ್ಪರ್ಯದಲ್ಲಿ ಮಮ ತೇಜೋ ಅಂಶೇನ ಸಮಯುಕ್ತ ಭವತಿ, ನನ್ನ ಪ್ರಕಾಶ ರೂಪಾಂತರದಿಂದ ಕೂಡಿದ್ದು ಎಂದರ್ಥ.
ತೇಜೋಂಶದಿಂದ ಹುಟ್ಟಿದ್ದು ಎಂದರ್ಥವಲ್ಲ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ಇಷ್ಟಂ ಬಾಹ್ಯಮಿದಂ ಕೃಷ್ಣಂ ಏಕಾಂತೇನ ಸ್ಥಿತೋ ಜಗತ್. ಕೃಷ್ಣನೇ ಒಂದು ಮಾತಿನಲ್ಲಿ ತಿಳಿಸ್ತಾ ಇದ್ದಾನೆ, ವಿಭೂತ್ಯಾದಿಗಳಿಂದ ಸಹಿತವಾದ ರವಿ ಮೊದಲಾದಗಳಲ್ಲಿರುವ ಪರಿಮಿತ ವಿಭೂತಿ ರೂಪಗಳ ವಿಸ್ತಾರ ತಿಳಿಯಲ್ಪಟ್ಟರೂ ನಿನಗೇನು ಫಲ ಅಲ್ಲೇ ಕಾರಣ. ಅದರಿಂದ ಸಿಗಬಹುದಾದ ಫಲವು ನಿನ್ನ ಅರ್ಹತೆಯಂತೆ ಸಿಗಬೇಕಾದ ಫಲಕ್ಕಿಂತ ಅಲ್ಪವಾದುದರಿಂದ ನಿನ್ನ ಮಟ್ಟಿಗೆ ಅದು ಫಲವೇ ಅಲ್ಲ. ಅಂದರೆ ಏನರ್ಥ? ನಾವು 1 ಗ್ರಾಮ್ ಇದ್ದಾಗ 1 ಟನ್ ನಾವು ಚಿಂತಿಸಿದಾಗ ನಮ್ಮ ಯೋಗ್ಯತೆ 1 ಗ್ರಾಮ್ ಮಾತ್ರ. ಹಾಗೆ ಪ್ರಕೃತಿಯಲ್ಲಿ ಭಿನ್ನ ಭಿನ್ನ ಯೋಗ್ಯತೆಯುಳ್ಳ ಜೀವರಿರೋದ್ರಿಂದ ಭಗವಂತ ಅಷ್ಟೇ ಅಲ್ಲಿ ವ್ಯಕ್ತನಾಗುತ್ತಾನೆ ಅಂತ ತಿಳಿಯಬೇಕು. ನಾನು ಸಮಸ್ತ ಜಗತ್ತನ್ನು ನನ್ನ ಅನಂತ ಅಂಶಗಳ ಮಧ್ಯೆ ಕೇವಲ ಒಂದು ಅಂಶದಿಂದ ವ್ಯಾಪಿಸಿಕೊಂಡು ಇರುವೆನು. ಭಗವಂತ ಅನಂತ ಅಂಶದಲ್ಲಿ ಒಂದು ಅಂಶದಿಂದ ಇಡೀ ಪ್ರಪಂಚವನ್ನೇ ವ್ಯಾಪಿಸಿದ್ದಾನೆಂದರೆ ಭಗವಂತನನ್ನು ಅನಂತ ಎಂದೇ ಹೆಸರು. ಏಕೆಂದರೆ ಭಗವಂತನ ಪೂರ್ಣ ಅಂಶದ ನಾವು ಹೇಗೆ ತಿಳಿಯುವುದು? ತಿಳಿಯೋಕ್ಕೆ ಸಾಧ್ಯವಿಲ್ಲ. ಕೇವಲ ಒಂದು ಅಂಶದಿಂದ ಇಡೀ ವಿಶ್ವ ಜಗತ್ತನ್ನು ಆವರಿಸಿದ್ದೇನೆ ಎಂದು ಭಗವಂತ ಶ್ರೀಕೃಷ್ಣ ಹೇಳಿಕೊಂಡಿದ್ದಾನೆ. ಇದಕ್ಕೆ ಶ್ರೀಮದಾನಂದ ತೀರ್ಥರ ಭಾಷ್ಯವನ್ನು ಬರೆಯುತ್ತಾರೆ. ಕಿಮಿತಿ ವಕ್ಷಮಾಣ ಪ್ರಧಾನ್ಯ ಜ್ಞಾಪನಾರ್ಥಂ ನತು ಉಕ್ತ ನಿಷ್ಫಲತ್ವಂ ಜ್ಞಾಪನಾಯ ತಥಾ ಸತಿ ನ ಉಚ್ಯತೆ. ಅಜ್ಞಾತ್ವೈವ ಸರ್ವವಿಷಯಯುಕ್ತಂ ದೇವಂ ಪರಂ ಕೋ ವಿಮುಚ್ಯುತ ಬಂಧಾತಿ ಋಗ್ವೇದ ಅಖಿಲೇಶು ತ್ವಂ ತು ಬಹುಫಲಪ್ರಾಪ್ತಿಯೋಗ್ಯಃ ಇತಿ ತ್ವ ಇತಿ ವಿಶೇಷಣಃ. ಅನ್ಯಸ್ತು ಯತತ್ವೇನ ಪ್ರಸಿದ್ಧಸ್ಯ ಏಕತ್ರ ಕಿಂ ಶಬ್ದಃ ರಾಗದ್ವೇಷೋ ಯದಿ ಸ್ಯಾತ್ ತಪಸಾಂ ಕಿಂ ಪ್ರಯೋಜನಂ ತಾವುಪೋ ಯದಿ ನ ಸ್ಯಾತ್ ತಪಸಾ ಕಿಂ ಪ್ರಯೋಜನಂ ಇತ್ಯಾದೌ ಪ್ರಾಧಾನ್ಯಂ ತು ಸಿದ್ಧಮೇವ ದರ್ಶನಾತ್ ಸರ್ವತ್ರ ಭಗವದ್ದರ್ಶನಸ್ಯ ಯೋ ಮಾಂ ಪಶ್ಯತೆ ಸರ್ವತ್ರ ಇತ್ಯಾದೌ. ಸರ್ವ ವಿಶೇಷ ವಿಭೂತಿ ರೂಪ ಸಹಿತವಾದ ಭಗವಂತನನ್ನು ತಿಳಿಯದೆ ಯಾರು ಬಂಧ ವಿಮುಕ್ತನಾದಾನು ಎಂದು ಋಗ್ವೇದ ಅಖಿಲದಲ್ಲಿ ಹೇಳಿರುವುದರಿಂದ ಮುಮುಕ್ಷುವಿಗೆ ಹಿಂದೆ ಹೇಳಿದ ವಿಭೂತಿ ವಿಶೇಷ ಜ್ಞಾನ ಅವಶ್ಯಕವೆಂದೇ ತಿಳಿಯಬೇಕು. ಅರ್ಜುನನು ಮಹಾಫಲಪ್ರಾಪ್ತಿಗೆ ಅರ್ಹನಾದ್ದರಿಂದ ಹಿಂದೆ ಹೇಳುವುದಷ್ಟನ್ನೇ ತಿಳಿದಿರೋ ಸಾಲದು, ಮುಂದೆ ಹೇಳುವ ವ್ಯಾಪ್ತಿ ಜ್ಞಾನದ ಅರಿವು ಅವಶ್ಯಕ ಎಂದು ತಿಳಿಸಲು ತವಾ ಎಂಬ ವಿಶೇಷಣವು ಅರ್ಜುನನಿಗೆ ಕೊಡಲಾಗಿದೆ. ಇನ್ನೊಂದನ್ನು ಪ್ರಧಾನ ಎಂದು ತಿಳಿಸಲು ಕಿಂ ಶಬ್ದವನ್ನು ಪ್ರಯೋಗಿಸುವ ರೂಢಿಯಾಗಿದೆ. ತಪಸ್ಸು ಮಾಡಿದರೂ ರಾಗದ್ವೇಷಗಳು ಇರುವುದಾದರೆ ಆ ತಪಸ್ಸಿನಿಂದ ಫಲ, ರಾಗದ್ವೇಷಗಳು ಇಲ್ಲವಾದರೂ ತಪಸ್ಸೇಕೆ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು. ಇಲ್ಲಿ ರಾಗದ್ವೇಷಗಳ ಪರಿಹಾರ ಪ್ರಧಾನವಾದುದು ಎಂದು ತಿಳಿಯುವುದು ಕಿಂ ಶಬ್ದ ಪ್ರಯೋಗದ ಉದ್ದೇಶ. ಇದನ್ನು ಶ್ರೀಮದಾನಂದ ವಿಶೇಷವಾಗಿ ತಿಳಿಸುತ್ತಾರೆ. ಕಿಂ ಜ್ಞಾತೇನ ಇತಿ ವಕ್ಷಮಾಣಸ್ಯ ಅಧಿಕ ಫಲಸ್ಯ ಜ್ಞಾಪಕಮೇವ ಅನ್ಯತಾ ಉಕ್ತರೇವ ವೈಯರ್ಥಾತ್ ಅನ್ಯಾಧಿಕ ಜ್ಞಾಪನಾರ್ಥಂ ಶುಭಂ ಚ ಆಕ್ಷೀಪ್ಯತೆ ಕ್ವಚಿತ್ ನ ತಾವಸ್ಯ ಲಿಂಜತ್ವಂ ಜ್ಞೇಯೇ ವಾನ್ಯಾ ವರಿಷ್ಠಿತಾ ಉಭಯಂ ಮಿಲಿತಂ ಚೈವ ತಥೋಪಿ ಅಧಿಕ ಶೋಭನಂ ಇತಿ ಚ. ನಿಮ್ಜ್ಞಾತೇನ ಈವರೆಗೆ ಹೇಳಿದ ಜ್ಞಾನಕ್ಕಿಂತ ಮುಂದೆ ಹೇಳುವ ವ್ಯಾಪ್ತ ಭಗವದ್ರೂಪ ಜ್ಞಾನ ಅಧಿಕ ಫಲವುಳ್ಳದ್ದು ಎಂದು ತಿಳಿಸುತ್ತದೆ. ಅಂದರೆ ಹಿಂದಿನ ಜ್ಞಾನ ನಿಷ್ಫಲ ಎಂದು ತಿಳಿಸುವುದಲ್ಲ, ನಿಷ್ಫಲವಾಗಿದ್ದರೆ ಅದನ್ನು ಹೇಳುತ್ತಿರಲಿಲ್ಲ. ಇನ್ನೊಂದನ್ನು ಅಧಿಕವೆಂದು ತಿಳಿಸುವುದಕ್ಕಾಗಿ ಗ್ರಾಹ್ಯವಾದ ಮೊದಲಿನದನ್ನು ಕೆಲವು ಸಲ ಆಕ್ಷೇಪಿಸುವುದು ಕಂಡುಬರುತ್ತದೆ. ಇದರಿಂದ ಮೊದಲಿನದನ್ನು ನಿಂದ್ಯ ಅಗ್ರಾಹ್ಯ ಎಂದು ತಿಳಿಯಬಾರದು, ಕೇವಲ ಇನ್ನೊಂದು ಶ್ರೇಷ್ಠವೆಂದು ಹೇಳುವುದು ಮಾತ್ರ ಉದ್ದೇಶ. ಹೀಗಿರುವಾಗ ಎರಡನ್ನು ತೆಗೆದುಕೊಂಡರೆ ಹೆಚ್ಚಿನ ಫಲ ದೊರೆಯುವುದು ಅಂತ ಹೇಳಿ 10ನೇ ಅಧ್ಯಾಯದಲ್ಲಿ ಭಗವಂತ ಮುಖ್ಯವಾಗಿ ತಾರತಮ್ಯ ಜ್ಞಾನವನ್ನೇ ನಮಗೆ ಬೋಧಿಸುತ್ತಿದ್ದಾನೆ. ಲೋಕದಲ್ಲಿ ನಾವು ತಾರತಮ್ಯ ಭಾವನೆಯನ್ನು ನೋಡುತ್ತೇವೆ.
ಇದು ಯಾಕೆ ಅಂದರೆ ಭಗವಂತ ಅಲ್ಲಿದ್ದು ಆ ರೀತಿಯಲ್ಲಿ ವ್ಯಕ್ತನಾಗುತ್ತಾನೆ. ವ್ಯಕ್ತನಾಗುವುದಕ್ಕೆ ಕಾರಣ ಆಯಾ ಜೀವನಲ್ಲಿರತಕ್ಕಂಥ ಯೋಗ್ಯತಾ. ಇದು ನಾವು ಕೇವಲ ಶಾಸ್ತ್ರದಿಂದಲೇ ತಿಳಿದುಕೊಳ್ಳಬೇಕು. ಯಾವುದೇ ವ್ಯಕ್ತಿ ಪ್ರತ್ಯಕ್ಷೆಯಿಂದ ನಮಗೆ ಅವರ ಯೋಗ್ಯತೆ ಕಣ್ಣಿಗೆ ಕಾಣುವುದಿಲ್ಲ. ಅದು ಊಹೆ, ಅಂದರೆ ಅವರ ಕಾರ್ಯದಿಂದ ನಾವು ತಿಳಿಯಬೇಕು, ಅವರ ಜ್ಞಾನದಿಂದ ತಿಳಿಯಬೇಕೇ ಹೊರತು ಬೂದಿ ಮುಚ್ಚಿದ ಕೆಂಡದಂತೆ ಇರತಕ್ಕಂಥ ಜ್ಞಾನ ಮಟ್ಟವನ್ನು ಯಾರು ಹೇಗೆ ತಾನೇ ತಿಳಿಯಲು ಸಾಧ್ಯ? ಬೂದಿ ಮುಟ್ಟಿರ್ತಕ್ಕಂಥದ್ದನ್ನು ಮುಟ್ಟಿದಾಗ ಕೆಂಡ ಇಲ್ಲ ಅಂತ ಅಂದುಕೊಳ್ಳುತ್ತೇವೆ, ಬೂದಿ ಮಾತ್ರ. ಆದರೆ ಬೂದಿ ಮುಚ್ಚಿದೆ, ಒಳಗಡೆ ಕೆಂಡವಿದೆ. ಹಾಗೆ ದೇವತೆಗಳೆಲ್ಲರೂ ಬೂದಿ ಮುಚ್ಚಿದ ಕೆಂಡದಂತೆ ಶುದ್ಧ ಜ್ಞಾನಿಗಳು ಹೇಗಿರಬೇಕು ಎಂಬತಕ್ಕಂಥ ಲಕ್ಷಣವನ್ನು ಹೇಳುತ್ತಾರೆ. ಯಾವುದು ಪ್ರಚಾರ ಮಾಡೋಕ್ಕೆ ಇರುತ್ತದೋ ಅದು ಅಲ್ಪಜ್ಞಾನ ಅಂತ ಹೆಸರು. ಯಾವುದು ತಮ್ಮ ಉದ್ಧಾರಕ್ಕೋಸ್ಕರವಾಗಿ ಜ್ಞಾನವನ್ನು ಇಟ್ಟುಕೊಂಡಿರ್ತಾರೋ ಅದಕ್ಕೆ ನಿಜವಾದ ಜ್ಞಾನ ಎಂದು ಹೆಸರು. ಉದಾಹರಣೆಗೆ, ಒಂದು ಸಂಪತ್ತಿದೆ, ಅದು ನಾವು ಇತರಿಗೆ ಮೆರವಣಿಗೆ ಮಾಡುವಂತೆ ನಾವು ತೋರಿಸಿದ್ದರೆ ಆ ಸಂಪತ್ತು ಯಾರಿಗೋಸ್ಕರ ಇದೆ? ಪರರಿಗೆ ಆಶ್ಚರ್ಯವನ್ನು ಹುಟ್ಟಿಸುವುದಕ್ಕೆ ಇದೆ ಎಂದು ಅರ್ಥ ತಿಳಬೇಕು. ಆದರೆ ನಮ್ಮ ಸಂಪತ್ತು ನಮ್ಮ ಸುಖಕ್ಕಾಗಿ, ನಮ್ಮ ಆತ್ಮಾನಂದವನ್ನು ಅನುಭವಿಸೋಕ್ಕಾಗಿ ಎಂದು ತಿಳಿದಾಗ ಅದರ ಪ್ರದರ್ಶನದ ಅವಶ್ಯಕತೆ ಏನಿದೆ? ಯಾವ ಪ್ರದರ್ಶನ ನಮಗೆ ಸುಖ ಬರುತ್ತದೆ? ಸುಖ ಬರುವುದಿಲ್ಲ. ಇದನ್ನು ತಿಳಿತಕ್ಕಂಥದ್ದು ಶ್ರೇಷ್ಠವಾದ ಜ್ಞಾನ. ಆದ್ದರಿಂದ ಇದು ಮುಖ್ಯವಾಗಿ ತಿಳಿತಕ್ಕಂಥದ್ದು ಏನು? ಜೀವನದಲ್ಲಿರ್ತಕ್ಕಂಥ ಯೋಗ್ಯತಾ, ತಾರತಮ್ಯ. ಈ ತಾರತಮ್ಯದ ಹಿನ್ನೆಲೆ ಏನಿದೆ? ಭಗವಂತ ಆಯಾ ಜೀವರಲ್ಲಿ ನಿಂತು ವ್ಯಕ್ತವಾಗುವ ಬಗೆ ಇದಾಗಿದೆ. ಇದನ್ನೇ ನಾವು ಲೋಕದಲ್ಲಿ ವಿವಿಧ ಆಕಾರವಾಗಿ ನೋಡುತ್ತೇವೆ. ಇದನ್ನು ಎಷ್ಟು ಮಟ್ಟಿಗೆ ನಾವು ತಿಳಿದರೂ ಸಹ ಅಲ್ಪವೆನಿಸುತ್ತದೆ. ಆದ್ದರಿಂದ ವಿಚಿತ್ರವಾದ ಜಗತ್ತನ್ನು ಹೇಗೆ ವಿವರಿಸುವುದು ಎಂಬುದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಕಿಂಚಿತ್ ಪ್ರದರ್ಶನವನ್ನು ಮಾಡಿಕೊಳ್ಳೋಣ. ನಾವು ಎಷ್ಟು ತಿಳಿದರೂ ಅದು ಅಲ್ಪವೇ ಆಗಿದೆ. ಏಕೆಂದರೆ ಭಗವಂತ ಎಲ್ಲರಲ್ಲಿಯೂ ಸಹ ಅತಿ ಅದ್ಭುತವಾದ, ಅತಿ ವಿಲಕ್ಷಣವಾದ ಜ್ಞಾನವನ್ನು ಇಟ್ಟಿದ್ದಾನೆ. ಅದನ್ನು ನಾವು ಹೆಕ್ಕಿ ತೆಗೆದಾಗ, ಆಳಕ್ಕೆ ಹೋದಾಗ ಅಲ್ಲಿ ಸುಮಧುರವಾದ, ಅತ್ಯಂತ ಸಿಹಿಯಾದ ನಮಗೆ ನೀರು ಬುಗ್ಗಿಯಾಗಿ ಬರುತ್ತದೆ. ಇದನ್ನೇ ನಾವು ವ್ಯವಸಾಯಾತ್ಮಕ ಬುದ್ಧ ರೇಖೆ ಹಾಕರು ನಂದನ ಎಂದು ಭಗವಂತ ಹೇಳಿರುವುದು. ಇದು ಪ್ರತಿಯೊಬ್ಬ ಜೀವನ ಪ್ರಯತ್ನವನ್ನು ಅವಲಂಬಿಸಿರುತ್ತದೆ. ಪ್ರಯತ್ನ ಮಾಡಿದಷ್ಟು ಸಂಸಾರ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸುಖ ನಾವು ಹೊಂದಲು ಸಾಧ್ಯ, ಹೆಚ್ಚಿನ ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬುದೇ ಮುಖ್ಯ ತಾತ್ಪರ್ಯ. ಇಂತಹ ಶ್ರೇಷ್ಠ ಜ್ಞಾನವನ್ನು ತೋರಿಸೋಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು 10 ಜನ ವರದರು ನಮಗೆ ಪರಿಚಯಿಸಿದ್ದಾರೆ. 10 ಜನರು ವಿಭಿನ್ನವಾಗಿ ನಾವು ನೋಡಿದಾಗ ಎಲ್ಲರಲ್ಲೂ ಜ್ಞಾನ ಪುಳಕಿತವಾಗುತ್ತದೆ. ಅದರಂತೆ ನಮ್ಮಲ್ಲಿ ನಾವು ವಿಶಿಷ್ಟ ಭಾವದಿಂದ ಭಗವಂತ ಆರಾಧನೆ ಮಾಡಬೇಕು ಎಂಬುದು ಶ್ರೀ ಪುರಂದರದಾಸರ ಆಶಯ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರವಿಡನಿಗೆ ಭೂಯಿಷ್ಟಾಂತೇ ನಮ್ಮ ಮುಕ್ತಿಮಿದೆ ಅಂತ ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಬಂದುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಇದಕ್ಕೆ ಕಾರಣಕರ್ತರಾದ ನಮ್ಮ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ಪೂಜಿಸಿ ನಮಸ್ಕರಿಸಿ ಜ್ಞಾಪಿಸಿಕೊಳ್ಳುತ್ತಾ, ಅವರ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ನಾವು ಸ್ಮರಿಸಿಕೊಳ್ಳುತ್ತಾ, ಅವರನ್ನು ಪೂಜಿಸುತ್ತಾ, ಮನಸಾ ಸ್ಮರಿಸುತ್ತಾ, ಇವರಲ್ಲಿ ತತ್ವಾಭಿಮಾನ ದೇವತೆಗಳು ನಿಂತು ಈ ಜ್ಞಾನವನ್ನು ಹೊರಚೆಲ್ಲಿದ್ದರಿಂದ ಅವರ ಶ್ರೇಷ್ಠತೆಯನ್ನು ನಾವು ತಿಳಿಯಬೇಕು. ಅವರಲ್ಲಿ ವಾಯುದೇವರೇ ಮುಖ್ಯವಾಗಿ ನಿಂತು ಎಲ್ಲ ದೇವತೆಗಳಲ್ಲಿ ಕಾರ್ಯವನ್ನು ಮಾಡಿಸುವುದರಿಂದ ದೇವೋತ್ತಮನಾದ ಜೀವರಲ್ಲಿ ಉತ್ತಮನಾಗತಕ್ಕಂಥ ವಾಯುದೇವರ ವಿಶಿಷ್ಟ ಪರಾಕ್ರಮ ನಾವು ತಿಳಿಯಬೇಕು, ಆರಾಧಿಸಬೇಕು, ನಮಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಅವನೇ ಎಲ್ಲರಲ್ಲೂ ಸಹ ವ್ಯಕ್ತನಾಗಿ ಈ ರೂಪವನ್ನು, ಈ ಕಾರ್ಯವನ್ನು ನಡೆಸಿದ್ದರಿಂದ ನಾವು ನೋಡಿದರೆ ತಿರೋಹಿತರ ಪುರಾಗಿ ಕಾಣಿಸುತ್ತಾನೆ. ಆದರೆ ವ್ಯಕ್ತನಾಗಿ ಜ್ಞಾನವನ್ನು ಕೊಡುತ್ತಿದ್ದಾನೆ.
ಇವನು ನಮ್ಮ ಬಿಂಬನ ವ್ಯಾಪಾರ ಅಂತ ತಿಳಿಬೇಕು. ಇದೇ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರೋ ಎಂಬುದನ್ನು ಶ್ರೀದಾಸರೇ ಎಂದು ತೋರಿಸಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಬಿಂಬೋಪಾಸನೆಗೆ ಅತಿ ಹೆಚ್ಚು ನಾವು ಬಳಕೆಯಾಗುತ್ತದೆ. ಆ ಬಿಂಬನನ್ನು ನಾವು ಹೇಗೆ ಕೊಂಡಾಡುವುದು, ಹೇಗೆ ನಮಿಸುವುದು, ಹೇಗೆ ಪ್ರಾರ್ಥಿಸುವುದು, ಏನನ್ನು ಕೊಟ್ಟು ಸಂತೈಸುವುದು ಅಂದರೆ ಭಗವಂತ ಪೂರ್ಣನಾಗಿದ್ದಾನೆ. ಅವನು ಬೇಕಾಗಿರುವುದು ಏನೂ ಇಲ್ಲ. ಅವನು ತಿಳಿದುಕೊಳ್ಳಬೇಕಾಗಿರುವುದೇ ನಮ್ಮ ಕರ್ತವ್ಯ. ಆದ್ದರಿಂದ ನಾವು ಅವನಿಗೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.